ದಾವಣಗೆರೆಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ರುಚಿ ಮತ್ತು ಸಂಸ್ಕೃತಿಯ ಸಮಾಗಮ ಮನಮೋಹಕವಾಗಿತ್ತು. ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದ ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕಷ್ಟೇ ಸೀಮಿತವಾಗದೆ ಸ್ವಾದ್ ಉತ್ಸವ ಹೆಸರಿನಲ್ಲಿ ತಮ್ಮ ಉದ್ಯಮಶೀಲತೆ ಹಾಗೂ ಪಾಕಕೌಶಲ್ಯವನ್ನು ಪ್ರದರ್ಶಿಸಿದರು. ಹಾಗಿದ್ರೆ ಯಾವುದು ಆ ಪ್ರತಿಷ್ಠಿತ ವಿಶ್ವವಿದ್ಯಾಲಯ? ಸ್ವಾದ್ ಉತ್ಸವದ ವಿಶೇಷತೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಜಿಎಂ ವಿಶ್ವವಿದ್ಯಾಲಯದಲ್ಲಿ ಸ್ವಾದ್ ಉತ್ಸವ್ 2026 ಆಚರಣೆ. ವಾಣಿಜ್ಯ ಮತ್ತು ನಿರ್ವಹಣಾ ವಿದ್ಯಾರ್ಥಿಗಳ ಪಾಕ ಕೌಶಲ್ಯಕ್ಕೆ ಮೆಚ್ಚುಗೆ. ಬಂಡವಾಳ ಹಾಕಿ ಉದ್ಯಮಿಗಳಾಗಿ ಮಿಂಚಿದ ವಿದ್ಯಾರ್ಥಿಗಳು. ಹೀಗೆ ಬಾಯಲ್ಲಿ ನೀರೂರಿಸುವ ತರಹೇವಾರಿ ತಿನಿಸುಗಳು, ತಾವೇ ಬಂಡವಾಳ ಹಾಕಿ ತಮ್ಮ ಕೈಯಾರೆ ತಯಾರಿಸಿದ ಶುಚಿ ಮತ್ತು ರುಚಿಕರ ಆಹಾರ ಪದಾರ್ಥಗಳು, ವಿವಿಧ ಮಾದರಿಯ ತಿನಿಸು ತಿಂಡಿಗಳನ್ನು ಮಾರಾಟ ಮಾಡ್ತಿರೋ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಪ್ರತಿಷ್ಠಿತ ಜಿಎಂ ವಿಶ್ವವಿದ್ಯಾಲಯದಲ್ಲಿ. ಹೌದು, ಜಿಎಂ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ರುಚಿ, ಸಂಸ್ಕೃತಿ ಮತ್ತು ಸಮುದಾಯದ ಸಂಭ್ರಮ ಎಂಬ ಘೋಷ ವಾಕ್ಯದೊಂದಿಗೆ ಆಯೋಜಿಸಿದ್ದ ಸ್ವಾದ್ ಉತ್ಸವ 2026 ನೋಡುಗರ ಕಣ್ಣು ಮತ್ತು ಮನ ಸೆಳೆಯುವಂತೆ ಮಾಡಿತ್ತು. ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ BS ಸುನೀಲ್ ಕುಮಾರ್ ಸ್ವಾದ್ ಉತ್ಸವ್ 2026ಕ್ಕೆ ಚಾಲನೆ ನೀಡಿ ಪ್ರತಿ ಸ್ಟಾಲ್ಗಳಿಗೂ ಭೇಟಿ ನೀಡಿ ವೈವಿಧ್ಯಮಯ ಖಾದ್ಯಗಳನ್ನು ಸವಿದರು. ವಿದ್ಯಾರ್ಥಿಗಳ ಶ್ರಮ ಮತ್ತು ವ್ಯಾಪಾರ ಕೌಶಲ್ಯ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. A great pleasure me to be part of this program. The very reason for that is this is a wonderful program being organized by the Faculty of Commerce and Management. You know, all of you might have thought that this is just a program wherein a kind of food fest is being organized. At the outset it looked like that, but rather the reality in this is many of our students are really gaining a lot of practical exposure, practical experience in organizing this event, inviting various people to this food fest, and see that they are successful in enduring this program. In India, more oftenly we talk that there are very few successful entrepreneurs, and it's the high time for any of the institution to develop our student as the best entrepreneurs in the coming days. I think this is the event wherein they will be given an opportunity. I heard that start from selling the tickets, attracting the people to this program, and they sell their products here and get the appreciation from them. You know, hotel management is a very difficult management. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು GM ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಿಂದ ಸ್ವಾದ್ ಉತ್ಸವ್ 2026 ಅಂತ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು ಒಂದು ಫುಡ್ ಫೆಸ್ಟ್ ಆಗಿದೆ. ಇದು ನಾವು 4ನೇ ಬಾರಿ ಆರ್ಗನೈಸ್ ಮಾಡ್ತಾ ಇರೋದು. ಸತತವಾಗಿ 3ನೇ ಬಾರಿ ನಾವು ಸಕ್ಸಸ್ ಆಗಿರೋದ್ರಿಂದ 4ನೇ ಬಾರಿ ಆರ್ಗನೈಸ್ ಮಾಡಿದ್ದೀವಿ. ಈ ಫುಡ್ ಫೆಸ್ಟ್ನ
ನಾವು ಆರ್ಗನೈಸ್ ಮಾಡೋ ಪರ್ಪಸ್ ಏನು ಅಂದರೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೆ ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಒಂದು ಬಿಸ್ನೆಸ್ಸನ್ನು ಹೇಗೆ ಸೆಟಪ್ ಮಾಡ್ತಾರೆ, ಹೇಗೆ ಇನ್ವೆಸ್ಟ್ಮೆಂಟ್ ಹಾಕ್ತಾರೆ, ಆ ಬಿಸ್ನೆಸ್ನ ಹೇಗೆ ರನ್ ಮಾಡ್ತಾರೆ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಅವರಿಗೆ ಅದು ಎಕ್ಸ್ಪೋಜರ್ ಸಿಗಲಿ ಅಂತೇಳಿ ನಾವು ಈ ಥರ ಒಂದು ಫುಡ್ ಫೆಸ್ಟನ್ನು ಆರ್ಗನೈಸ್ ಮಾಡ್ತೀವಿ. ಇದರಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ನಾವು ಅವರೇ ಒಂದು ಸ್ಪಾನ್ಸರ್ಸನ್ನು ಹುಡ್ಕೊಂಬಿಟ್ಟು ಫುಡ್ ಫೆಸ್ಟ್ ಅಥವಾ ಫುಡ್ ಸ್ಟಾಲ್ಸ್ನ ಏನೇನು ಮೆನು ಅಂತ ಅವರೇ ಡಿಸೈಡ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಪಾನ್ಸರ್ಸ್ ಥ್ರೂ ಇನ್ವೆಸ್ಟ್ ಮಾಡ್ಬೋದು ಅಥವಾ ಓನ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ನಮ್ಮ ಹತ್ರ ಅವರು ದುಡ್ಡು ಕೊಟ್ಟು ಸ್ಟಾಲ್ಸನ್ನು ತೊಗೊಂಡ್ಬಿಟ್ಟು ಅವರ ಒಂದು ಈಚ್ ಇಂಡಿವಿಜುವಲ್ ಸ್ಟಾಲಲ್ಲಿ ಅವ್ರೇನು ಮಾಡ್ತಾರೆ, ಅವ್ರವ್ರ ಬಿಸ್ನೆಸ್ಸನ್ನು ಸೆಟಪ್ ಮಾಡ್ತಾರೆ, ಟಿಕೆಟ್ ಸೆಲ್ ಮಾಡ್ತಾರೆ, ಓವರಾಲ್ ಒಂದು ಬಜೆಟ್ ಪ್ರಿಪೇರ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ಓವರಾಲ್ ಬಿಸ್ನೆಸ್ ಪ್ಲ್ಯಾನ್ ಇದರಲ್ಲಿ ಸೆಟಪ್ ಆಗುತ್ತೆ. ಇವತ್ತು ನಮ್ಮ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟಿಂದ 12 ಸ್ಟಾಲ್ಗಳು ಸೆಟಪ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾವು GM ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಿಂದ ಈ ಫುಡ್ ಫೆಸ್ಟ್ನ ಆರ್ಗನೈಸ್ ಮಾಡಿದ್ವಿ. ಇದರಲ್ಲಿ BCom ಮತ್ತು BBA ಸ್ಟೂಡೆಂಟ್ಸು ಅವ್ರದ್ದೇ ಆದ ಒಂದು ಸ್ಟಾಲ್ ತಗೊಂಡು ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಬರುವಂಥ ಪ್ರಾಫಿಟ್ ಸ್ಟೇಟ್ಮೆಂಟ್ ಎಲ್ಲ ಅವ್ರು ಏನು ಮಾಡ್ತಾರೆ, ಡಿಸ್ಪ್ಲೇ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರ ಮಾರ್ಕೆಟಿಂಗ್ ಸ್ಕಿಲ್ಸು, ಅಡ್ವರ್ಟೈಸ್ಮೆಂಟ್ ಸ್ಕಿಲ್ಸು, ಫಿನಾನ್ಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಅದೆಲ್ಲದೂ ಸಹ ಈ ಒಂದು ಆ್ಯಕ್ಟಿವಿಟಿಯಿಂದ ಅವರು ಕಲಿತಾರೆ. ಇದು ಒಂಥರ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಆಫ್ GM ಯೂನಿವರ್ಸಿಟಿ. ಹಾಗಾಗಿ ಸ್ಟೂಡೆಂಟ್ಸು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡೋದಷ್ಟೇ ಇಲ್ಲ, ಒಂಥರ ಕಾಂಪಿಟೇಷನ್ ಇದೆ. ಯಾರು ಜಾಸ್ತಿ ಪ್ರಾಫಿಟ್ಸನ್ನು ಮಾಡ್ತಾರೆ ಅವರಿಗೂ ಪ್ರೈಸಸ್ಗಳಿದ್ದಾವೆ, ಯಾರು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ ಅವರಿಗೂ ಸಹ ಪ್ರೈಸಸ್ಗಳು ಇದ್ದಾವೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸನ್ನು ನಾವು ಅವರಿಗೆ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸಿಗೆ ಜಸ್ಟ್ ಬಿಸ್ನೆಸ್ಸನ್ನು ಕ್ಲಾಸ್ ರೂಮಲ್ಲಿ ಕಲಿಯೋದಷ್ಟೇ ಅಲ್ಲ, ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೋಜರ್ ಸಹ ಅವರಿಗೆ ಆಗುತ್ತೆ ಅಂತ ಹೇಳ್ಬೋದು. ಟೋಟಲ್ 1500 ಟಿಕೆಟ್ಸ್ಗಳು ಎಲ್ಲ ಸ್ಟಾಲ್ನವ್ರು ಸೇಲ್ ಮಾಡಿದರೆ ಎಲ್ಲ ಅಟೆಂಡೀಸ್ಗಳು ಏನಾದರೆ ಬಂದಿದ್ದಾರೆ, ನೋಡ್ತಾ ಇದ್ದೀರಿ. ಆಲ್ಮೋಸ್ಟ್ ಕ್ರೌಡ್ ಫುಲ್ ಆಗಿದೆ. ಪ್ರತಿಯೊಂದು ಟಿಕೆಟ್ ಸ್ಟಾಲ್ ವೈಸ್ ಅವರು ಬೇರೆ ಬೇರೆ ಪ್ರೈಸ್ ಇಟ್ಟಿದ್ದಾರೆ. ಕೆಲವರು 100 ರೂಪಾಯಿ ಇಟ್ಟಿದ್ದಾರೆ, ಕೆಲವರು 139, 150, ಫ್ರಮ್ 100 to 200 ನಾವು ಟಿಕೆಟ್ ಪ್ರೈಸನ್ನು ಸ್ಟೂಡೆಂಟ್ಸ್ಗೆ ಇಡೋಕ್ಕೆ ಹೇಳಿದ್ವಿ. ಆ ಪ್ರೈಸ್ ಅದೇ, ಈಗ ಪ್ರಾಫಿಟ್ ಯಾರು ಜಾಸ್ತಿ ಮಾಡ್ತಾರೆ, ಯಾವ ಸ್ಟಾಲನ್ನು ಮಾಡ್ತಾರೆ ಅವರಿಗೊಂದು ಪ್ರೈಸ್ ಇದೆ. ಆ್ಯಂಡ್ ಯಾರು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ, ಯಾರು ಒಳ್ಳೆ ಫುಡ್ ಯಾರು ಕೊಟ್ಟಿದ್ದಾರೆ ಅವರಿಗೊಂದು ಹೈಜೀನು. ಆಮೇಲೆ ಕಸ್ಟಮರ್ ರಿವ್ಯೂ ತೊಗೊಳ್ತೀವಿ ನಾವು. ಅವ್ರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಸ್ ಮೇಲೆ ಸೈನ್ ಮಾಡ್ತೀವಿ, ಅವರಿಗೆ ಪ್ರೈಸ್ಗಳನ್ನು ಕೊಡ್ತೀವಿ ಅಂತ. ನಾನು BBA ಟೂರಿಸಮ್ ಹಾಸ್ಪಿಟಾಲಿಟಿ ಈವೆಂಟ್ ಮ್ಯಾನೇಜ್ಮೆಂಟಿನ ಪ್ರೋಗ್ರಾಮ್ ಮ್ಯಾನೇಜರು. ನಾನು ಈಗ ಸದ್ಯಕ್ಕೆ ಇದು ಕೋರ್ಸ್ ಸ್ಟಾರ್ಟ್ ಆಗಿಬಿಟ್ಟು 1 ವರ್ಷ ಆಗಿದೆ. ಸೊ ಈ ಕೋರ್ಸ್ ಬಂದುಬಿಟ್ಟು ಒಂದು ಒಳ್ಳೆ ಪ್ರೊಫೆಷ್ನಲ್ ಕೋರ್ಸ್ ಆಗಿರೋದ್ರಿಂದ ಇದೊಂದು ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಇದಾಗ್ತಾ ಇದೆ, ಒಂದು ಚಾನ್ಸ್ ಸಿಗ್ತಾ ಇದೆ ಫುಡ್ ಫೆಸ್ಟಿಗೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಗೋ ಫಾರ್ ದಿಸ್ ಕೋರ್ಸ್ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಬೀಯಿಂಗ್ ಎ ಪ್ರೊಫೆಷ್ನಲ್ ಕೋರ್ಸ್ ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಸಾಕಷ್ಟು ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲ ಸ್ಟೂಡೆಂಟ್ಸ್ ಆದಷ್ಟು ಜಾಸ್ತಿ ಬಂದ್ಬಿಟ್ಟು ಈ ಕೋರ್ಸಿಗೆ ಸೇರ್ಕೊಳ್ಳಿ ಅಂತ ನಾನು. ಇವತ್ತಿನ ಕಾರ್ಯಕ್ರಮ ಫುಡ್ ಫೆಸ್ಟ್ ಇದೆ ಸರ್, ನಮ್ಮ GM ಯೂನಿವರ್ಸಿಟಿಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಅರೇಂಜ್ ಮಾಡಿರೋದು. ಸೊ ಸಾಕಷ್ಟು ಜನ ಸೇರಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಆಶಿಸ್ತೇನೆ ಸರ್. ಥ್ಯಾಂಕ್ ಯು. ಸ್ವಾದ್ ಉತ್ಸವ್ 2026ರಲ್ಲಿ ವಿದ್ಯಾರ್ಥಿಗಳು ಒಟ್ಟು 12 ಸ್ಟಾಲ್ಗಳನ್ನು ತೆರೆದಿದ್ದರು. ವಿದ್ಯಾರ್ಥಿಗಳು ತಮ್ಮದೇ ಟೀಮ್ಗಳನ್ನು ಮಾಡಿಕೊಂಡು ವಿಶಿಷ್ಟ ಬ್ರ್ಯಾಂಡ್ನೊಂದಿಗೆ ಸ್ವಾದಿಷ್ಟ ಖಾದ್ಯಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಿದ್ರು. ಇಲ್ಲಿ ಕೇವಲ ರುಚಿಯಷ್ಟೇ ಅಲ್ಲದೆ ಮಾರ್ಕೆಟಿಂಗ್ ತಂತ್ರಗಳು, ಗ್ರಾಹಕರೊಂದಿಗೆ ವ್ಯವಹರಿಸುವ ಕಲೆ ಮತ್ತು ತಂಡದ ಸಹಕಾರದ ಬಗ್ಗೆ ವಿದ್ಯಾರ್ಥಿಗಳು ಪ್ರಾಯೋಗಿಕ ಜ್ಞಾನ ಪಡೆದುಕೊಂಡರು. ಸ್ವಾದ ಉತ್ಸವ 2026ರಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಲ್ಲಿ ಯಾರು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ರು ಅನ್ನೋದನ್ನು ಆಯ್ಕೆ ಮಾಡಲು ತೀರ್ಪುಗಾರರಾಗಿ ಸದರ್ನ್ ಸ್ಟಾರ್ನ ಎಕ್ಸಿಕ್ಯೂಟಿವ್ ಚೀಫ್ ವಿನ್ಸೆಂಟ್ ಸಂತೋಷ್ ಮತ್ತು Dr. D. ರವಿನಾಥ್ ಭಾಗವಹಿಸಿದ್ದರು. ಸುಮಾರು 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಉತ್ಸವದಲ್ಲಿ ಭಾಗಿಯಾಗಿದ್ದರು. ಉತ್ಸವದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು. ಲಾಭಗಳಿಕೆ ಮತ್ತು ಪ್ರಸ್ತುತಿ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ BCom ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದುಕೊಂಡರೆ, ಅಂತಿಮ ವರ್ಷದ BCom ರನ್ನರ್ ಅಪ್ ಆಗಿ ಸಂಭ್ರಮಿಸಿದರು. ಡಾಕ್ಟರ್ HS ಶ್ವೇತಾ ಮತ್ತು ತಂಡದ ನೇತೃತ್ವದಲ್ಲಿ ನಡೆದ ಸ್ವಾದ್ ಉತ್ಸವ್ ಶಿಕ್ಷಣ ಮತ್ತು ಪ್ರಾಯೋಗಿಕತೆಯ ಸಮತೋಲನಕ್ಕೆ ಸಾಕ್ಷಿಯಾಯಿತು. Hi, this is Sadhya Rajesh Nadaf and the fair is really nice. We are enjoying it. Also, we are from BBA in Aviation Management Department. This is the first time that we are also experiencing this. So our menu is basically pasta, garlic bread, Manchurian,
Also will be providing you McFlurry and Coca-Cola. Our stall name is Hum Aapke Hai Kaun and the stall number is 7. Thank you. Look, we are organizing food fest. It is so amazing. We are getting in our food stall, and next what we have to do is we have got lot of memories, and next ideas will go on. ನಮ್ಮದೇ ಕಾಲೇಜ್ ಇದು ಫೆಸ್ಟ್ ತುಂಬ ಚೆನ್ನಾಗಿ ನಡೀತಿದೆ ಎಲ್ಲ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡಿಂದೇ ಸ್ಟಾಲು. ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದಾರೆ, ಬೇರೆಯವರೆಲ್ಲ ಬಂದಿದ್ದಾರೆ, ಪೇರೆಂಟ್ಸ್ ಎಲ್ಲರೂ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಹಾಂ, ಚೆನ್ನಾಗಿ ನಡೀತಿದೆ ಎಲ್ಲ ಸೋ ಫಾರ್. ನಮ್ಮ ಸ್ಟಾಲ್ ನೇಮ್ ಬಂದು ಅದು ಫುಡ್ ಫೆಸ್ಟ್ ಕನೆಕ್ಟ್ ಮಾಡಿದ್ದಾರೆ GM ಯೂನಿವರ್ಸಿಟಿಲಿ. ನಮ್ಮ ಸ್ಟಾಲ್ ನೇಮ್ ಬಂದುಬಿಟ್ಟು ಫ್ಲೇವರ್ ಫಿಸ್ಟಾ ಅಂತ. ನಮ್ಮದು ಡಿಪಾರ್ಟ್ಮೆಂಟ್ ಬಂದು ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು. ಸೊ ನಾವು 6 ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಫುಡ್ಸ್ ಮಾಡಿದ್ದೀವಿ. ಡ್ರೈ ಜಾಮೂನ್ ಆ್ಯಂಡ್ ವೆಜ್ ರೋಲ್ ಆ್ಯಂಡ್ ಪನ್ನೀರ್ ಸಾಟೆ ಆ್ಯಂಡ್ ಡ್ರೈ ಗೋಬಿ, ವೆಜ್ ಫ್ರೈಡ್ ರೈಸ್ ಆ್ಯಂಡ್ ಜ್ಯೂಸ್, ವಾಟರ್ ಬಾಟಲ್, ಐಸ್ ಕ್ರೀಮ್, ಆಲ್ಸೋ ಡೆಸರ್ಟ್ಸ್ ಆಲ್ಸೋ. ಇವಾಗ ಅಂದರೆ ಈಗ ನಮಗೊಂಥರ ಗುಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮತ್ತು ಒಂಥರ ಪ್ರಾಕ್ಟಿಕಲ್ ಆಗಿದ್ದು ಮಾಡೋಂಗಿದ್ದು ಬಿಸ್ನೆಸ್ ಆಗುತ್ತೆ. ನಾವು ಎಲ್ಲ ಕಾಮರ್ಸ್ ಸ್ಟೂಡೆಂಟ್ಸು. ಸೊ ನಾವು ಮಾಡಿದಾಗಿದ್ದ ಹೆಂಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಪ್ರಮೋಷನ್ ಹೆಂಗೆ ಮಾಡಬೇಕು, ಮತ್ತು ಎಲ್ಲ ಹೆಂಗೆ ಸೇಲ್ ಮಾಡಬೇಕು ಅಂತ ಒಂದು ಸ್ವಲ್ಪ ಐಡಿಯಾಸ್ ಬರುತ್ತೆ. ಪ್ರಾಕ್ಟಿಕಲಾಗಿ ಏನಾದರೂ ಕಲ್ತಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜಿಎಂ ವಿಶ್ವವಿದ್ಯಾಲಯದ ಈ ಪ್ರಯತ್ನ ವಿದ್ಯಾರ್ಥಿಗಳಲ್ಲಿ ಉದ್ಯೋಗಾಕಾಂಕ್ಷಿಗಳಾಗುವ ಬದಲು ಉದ್ಯೋಗದಾತರಾಗುವ ಆತ್ಮವಿಶ್ವಾಸ ತುಂಬುವಲ್ಲಿ ಯಶಸ್ವಿಯಾಗಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶಂ ವನ್ಕಡ ನ್ಯೂಸ್.